ಸೊ ಒಂದು ಗೋರಕ್ಷಣೆ ಮಾಡುವಂತ ಕಾರ್ಯಕರ್ತರು ಈ ರೀತಿ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದ್ರೆ ಇದು ಕುಮ್ಮಕ್ಕಿದೆ. ಕಾಂಗ್ರೆಸ್ಸಿನ ಕುಮ್ಮಕ್ಕು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತಾ ಇಲ್ವಾ? ನಿದ್ದೆ ಮಾಡ್ತಾ ಇದ್ರೆ, ಕತ್ತೆ ಕಾಯ್ತಾ ಇದ್ರ? ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಅಂತನ್ನುವಂಥದ್ದು ಗೊತ್ತಿಲ್ಲ ನಿಮಗೆ? ಸೊ ಅಂತ ಅಮಾನುಷವಾಗಿ ಹೊಡೆದ ನಂತರವೂ ಕೂಡ ಇನ್ನೂವರೆಗೆ FIR ಆಗಿಲ್ಲ, ಇನ್ನೂವರೆಗೆ ಅವರನ್ನು ಬಂಧಿಸಿಲ್ಲ ಅಂತಂದ್ರೆ ಸೊ ಯಾವ ಮಟ್ಟದಲ್ಲಿದೆ ಕಾನೂನು? ಏನ್ ಬೇಕಾದ್ರೂ ಮಾಡಬಹುದಾ? ಇಂಗಳಿ ಗ್ರಾಮ ಇರೋದು ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿದೆ. ಇದು ಪಾಕಿಸ್ತಾನ ಅಲ್ಲ, ತಾಲಿಬಾನ್ ಮಾದರಿಯಲ್ಲಿ ಮಾಡ್ತಾ ಇರುವಂತಹ ಕ್ರೌರ್ಯ ಇದು. ಇದಕ್ಕೆ ಸರ್ಕಾರ, ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾಳೆ ಇಮ್ಮಿಡಿಯೇಟ್ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ DC ಅವರಿಗೂ ಕೂಡ ಈ ಇಂಗಳಗಿ ಗ್ರಾಮದಲ್ಲಿ ನಡೆದಂತ ಅಮಾನುಷ ಘಟನೆಯ ವಿರುದ್ಧ ಪ್ರತಿಭಟನೆ ಮಾಡುವಂತಹದ್ದನ್ನು ನಿರ್ಧಾರ ಮಾಡಿದ್ದೀವಿ. ಯಮಕನ್ಮರಡಿಯ CPI ಕಾಂಪ್ರಮೈಸ್ ಮಾಡುವಂತ ಹೆದರಿಸಿ ಬೆದರಿಸಿ ಕಾಂಪ್ರಮೈಸ್ ಮಾಡಿದ್ದಾರೆ. ಗೋಕಳ್ಳತನ ಆಗ್ತಾ ಇದೆ ಆ ಕ್ಷೇತ್ರದಲ್ಲಿ, ಯಮಕನ್ಮರಡಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋಕಳ್ಳತನ ಆಗ್ತಾ ಇದೆ. ಇದೇ CPI ಕೃಪಾ ಕಟಾಕ್ಷದಿಂದ ಆಗ್ತಾ ಇದೆ. ಸೊ CPI ಅನ್ನು ಸಸ್ಪೆಂಡ್ ಮಾಡಬೇಕಂತ ಇವರ ಹಿಂದೆ ಒಂದು ರಾಜಕಾರಣಿಯ ಹಸ್ತ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಇಂಗಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಅಮಾನುಷ. ಕರ್ನಾಟಕದಲ್ಲಿ ಈ ರೀತಿಯ ಮೇಲಿಂದ ಮೇಲೆ ಆಗ್ತಾ ಇರುವಂತಹದ್ದನ್ನ ತಡಿಬೇಕು. ಇಲ್ಲಾದ್ರೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಹಳ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೇ ಹೇಳಿದರೆ ಇಮ್ಮಿಡಿಯೇಟ್ ಸೋಮೋಟಿವ್ ಕೇಸ್ ಹಾಕೋಬೇಕು ಅಂತನ್ನುವಂಥದ್ದು ಹೇಳಿದರೆ, ಇನ್ನೂವರೆಗೆ ಆಗಿಲ್ಲ. ನಾನು ಹೇಳ್ತೀನಿ ಇದನ್ನ ಇಮಿಡಿಯೇಟ್ ನಮ್ಮ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟು ಕೊಡ್ತಾರೆ, ನೀವು ಅದರ ಮೇಲೆ ಕ್ರಮ ತಗೊಳ್ಬೇಕು. ಅಲ್ಲಿ ಇರುವಂತಹ ಸುಮಾರು ಒಂದು 30-40 ಜನ ಗೂಂಡಾಗಳಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಕೊಲೆಗಡಕರಿದ್ದಾರೆ. ಅವರನ್ನ ಬಂಧಿಸಿ ಕೊಲೆ ಕೇಸ್ ಹಾಕಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ನಮಸ್ಕಾರ. ನಾನು ವಿಠ್ಠಲ್ ಗಡ್ಡಿ ಅಂತ, ಶ್ರೀರಾಮ ಸೇನೆ ಜಿಲ್ಲಾ ಅಧ್ಯಕ್ಷರು, ಬೆಳಗಾವಿ. ನಿನ್ನೆ ಹುಕ್ಕೇರಿ ತಾಲೂಕ್ ಇಂಗಳಿ ಗ್ರಾಮದಲ್ಲಿ ಸರಿಸುಮಾರು 1 ಗಂಟೆ ಆಕಳ ಗಾಡಿಯನ್ನು ಏನ ಕತ್ತಲಕಾನಿ ವ್ಯಾಪಾರಿಗಳು ಒಯ್ತಾ ಇದ್ರು, ಅಲ್ಲಿ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರ ಇಂಗಳಿ ಗ್ರಾಮಗ ಸರಿಯಾಗಿ 1 ಗಂಟೆಗೆ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಹಿಂದೂ ಕಾರ್ಯಕರ್ತರ ಆಕಳ ಗಾಡಿ ನಾವು ಮೊನ್ನೆ ಹಿಡಿದು ಗೋಶಾಲೆ ಕಳಿಸಿದ್ವು. ಆ ಗೋಶಾಲೆಯಿಂದ ನೀವು ಗಾಡಿ ಯಾಕೆ ತಗೊಂಡು ಹೊಂಟಿದಿರಿ, ಆಕಳನ್ನ ಎಲ್ಲಿ ಒಯ್ತೀರಿ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇಂಗಳಗಿ ಗ್ರಾಮದಲ್ಲಿ. ಇಂಗಳಗಿ ಗ್ರಾಮದಲ್ಲಿ ಬರೀ ಒಂದು ಪ್ರಶ್ನೆ ಮಾಡಿ ಹಿಂದೂ ಕಾರ್ಯಕರ್ತರನ್ನ ಆಕಳ ನೀವು ಎಲ್ಲಿ ಒಯ್ತೀರ ಅಂತ ಒಂದು ಸಣ್ಣ ಪ್ರಶ್ನೆ ಮಾಡಿದ್ದಕ್ಕ ಹಿಂದೂ ಕಾರ್ಯಕರ್ತರನ್ನ ಅಮಾನವೀಯವಾಗಿ ಅಹಿತ ಘಟನೆಯಾಗಿ ಅವ್ರನ್ನ ಗಿಡಕ್ಕೆ ಕಟ್ಟಿ ಚಿತ್ರಹಿಂಸೆ ಮಾಡಿ ನೀರು ಕುಡಿಸಿ ಬಿಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಾಗ, ನಮ್ಮ ಕರ್ನಾಟಕ ರಾಜ್ಯದಾಗ ಗೋ ಹತ್ಯೆ ಕಾಯ್ದೆ ನಿಷೇಧ ಅಂತ ಐತಿ. ಅದಿದ್ರೂ ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಗಮನ ಕೊಡತ್ತಿಲ್ಲ. ಹಂಗ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತರು ಏನದಾರು, ಇವರಿಗೆ ನಿನ್ನ ಹೋಗಿ ಒಂದು ಆಕಳನ್ನ, ನಮ್ಮ ಗೋಮಾತೆಯನ್ನ ರಕ್ಷಣೆ ಮಾಡುವ ಸಂಬಂಧ ಇವರು ತಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತದಲ್ಲಿ ಕೆಲಸ ಮಾಡುವಲ್ಲಿ ಇವರು ಬರೀ ತಮ್ಮ ಕರ್ತವ್ಯ ನಿಭಾಯಿಸಕ್ ಹೋದಾಗ ಇವ್ರಿಗೆ ಈ ರೀತಿ ಅಹಿತಕರವಾದ ಘಟನೆಯನ್ನ ಮಾಡಿ ಹಲ್ಲೆ ಮಾಡಿ ಅದೇ ಸಂಜೆ 6 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ದಲ್ಲಿ ಆ ಊರಿನ ಗ್ರಾಮಸ್ಥರು ಮುಸಲ್ಮಾನರು ಬಂದು ಹೆಣ್ಣು ಮಕ್ಕಳ ಮೇಲೆ ನಾವು ರೇಪ್ ಮಾಡಿದ್ರಿ, ಅತ್ಯಾಚಾರ ಮಾಡಿದ್ರಿ ಅಂತೇಳಿ ಏನ್ ಹಿಂದೂ ಕಾರ್ಯಕರ್ತರದವ್ರು ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಧಮಕಿ ಹಾಕ್ತಾರೆ. ಅದ ಊರ್ನಾರ ಬಾಜುಕಿನ ಅಕ್ಕಪಕ್ಕದ ಹಳ್ಳಿನಾರ ಏನದಾರು ಆ ಹಿಂದೂ ಸಂಘಟನೆದಾರ ಬಂದ್ರ ಅವ್ರಿಗೆ ಹೇಳ್ತಾರು ಹೊಡಿತವು ಬಡಿತವು ಅಂತ ಕಟ್ಟಿ ಅವ್ರನ್ನ ಆಜುಬಾಜು ಸಂಘಟನೆದಾರನ್ನ ಕಳಿಸ್ತಾರೆ ಇವರು. ಇದೇ ರೀತಿ ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಅನ್ನೋದು ಕ್ರಮ ಏನೂ ಇಲ್ಲ. ಏನ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರಲ್ಲ, ಇವ್ರು ಕಾನ್ ಸರ್ಕಾರ ಅಂತ ನಾವು ಹೇಳಕ್ ಇಚ್ಛೆ ಪಡಿಸ್ತೇವೆ. ಇವರು ಈದ್ ಮಿಲಾದ್ ಮೊಹರಂ ಇದಕ್ಕೆ ರಜೆ ಘೋಷಣೆ ಮಾಡ್ತಾರು. ಹಿಂದೂಗಳ ಮತ ಇವ್ರಿಗೆ ಬೇಕೈತೋ ಬ್ಯಾಡ ಐತೋ, ಇವ್ರು ಹಿಂದೂ ಅದಾರಿಲ್ಲೋ, ಸಿದ್ದರಾಮಯ್ಯ ಅವ್ರು ಹಿಂದೂ ಅದಾರಿಲ್ಲೋ ಅನ್ನೋದು ನಮಗೆ ಡೌಟ್ ಐತಿ. ನಾವು ಹಿಂದೂ ಕಾರ್ಯಕರ್ತರ ರಕ್ಷಣೆ ಕೊಡತ್ತಿಲ್ಲ ಅಂದ್ರ ನೀವು ಕೇವಲ ಬರೀ 1000 ಓಟ್ ಅಷ್ಟ ತಗೊಂಡ್ ಕಾಶಿ ಅಲ್ಲಿ ನಮಗ ಸರ್ಕಾರವಾಗಿಲ್ಲ, ನಿಮ್ಮದ ಹಿಂದೂಗಳ ಓಟು ಐತೆ. ನೀವು ಅದನ್ನ ವಿಚಾರ ಮಾಡ್ಬೇಕ. ಹಿಂದೂ